ಮುಸ್ಲಿ ಯಾರನ್ನೇ ಮುಸ್ಲಿ ಅಂತ ಇದೆಯಾ? ನಿನ್ನೆ ಮುಸ್ಲಿ ಇನ್ಯಾರನ್ನ? ಇದೇನಿದು ಬೀದಿ ಬಿಕಾರಿಕಿನ್ನ ಹೆಚ್ಚಾಗಿ ಹೋಗ್ಬಿಟ್ಟಿದ್ಯಾ? ನಿನ್ ಸೀರೆ ಎಲ್ಲಿ, ನಿನ್ ದಿಮಾಕ್ ಎಲ್ಲಿ, ನಿನ್ ಕತ್ತಾಗ ಸರ ಎಲ್ಲಿ, ಮುಕ್ಕಾಗ ಮೂಗ್ನತ್ತೆಲ್ಲಿ? ಹಾ, ಎಲ್ಲ ಬಳ್ತು ಬಾಯಿಗೆ ಹಾಕೊಂಬಿಟ್ಟ? ತಿರ್ಕೊಂಡ್ ತಿನ್ನೋರೆಲ್ಲ ಎಷ್ಟೋ ಲಕ್ಷಣವಾಗಿ ಕಾಣಿಸ್ತಾರೆ ನಿನ್ಕಿನ್ನ. ಹಂಗಿದ್ಯಾ? ಲೇಯ್, ನಾನೇನೋ ರಥ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಎಲ್ಲ ಒಡವೆ ಬಿಚ್ಚಿಕ್ಕಿದ್ದೀನಿ. ಸುಮ್ಮನೆ ನನ್ನ ಹತ್ರ ಬಂದು ಏನಾನ ಮಾತಾಡ್ಬೇಡ ನೀನು. ರಥ ಮಾಡೋಕ್ಕೆ ಒಡವೆ ಮೈ ತುಂಬ ಹಾಕ್ಕಂತಾರೆ ಅಂತ ಕೇಳಿದ್ದೀನಿ. ಇದ್ಯಾವ ರಥ? ಒಡವೆ ಎಲ್ಲ ಬಿಚ್ಚಿಕ್ಕಿ ಬೀದಿ ಬಿಕಾರಿ ಹಂಗೆ ಮಾಡೋಂಥ ರಥ? ಹಾಂ, ಎಲ್ಲಿ ರಾಮು? ಅವನು ಕಾಶಿಗೆ ಹೋಗೋನೆ. ಕಾಶಿಗೆ ಹೋಗೋಣ? ಇಷ್ಟು ದಿನ ಬೇಕಾ ಕಾಶಿಯಿಂದ ಬರೋಕ್ಕೆ? ಹಾಂ, ಲೇಯ್, ಅವನು ಎಲ್ಲೆಲ್ಲ ನೋಡ್ಕೊಂಡು ಎಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತಾನೆ. ನನ್ನ ಮಗನ ರಾಜ್ಕುಮಾರ್ನು ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಕೊಂಡು ಬರ್ತಾನೆ. ನಿಂಕೇನೆ? ಹಾಂ, ನೀ ಮಗನು ರಾಮ್ನು ನನಗೆ ಭಾಷೆ ಕೊಟ್ಟವನೆ, ಮದುವೆ ಅನ್ನೋದಾದ್ರೆ ನಿನ್ನೇ ಮದುವೆ ಆಗ್ತೀನಿ ಅಂತ. ಏನು? ಭಾಷೆ ಕೊಟ್ಟವನೆ ನಿನ್ನೆ ಮದುವೆ ಆಗೋದು ಅಂತ. ನಾನೇನಾದರೂ ಕಾಶಿಗೆ ಹೋಗಿ 1 ವರ್ಷ ಬರಿಲ್ಲ ಅಂತಂದ್ರೆ ಆಸ್ತಿ ಎಲ್ಲ ನಿಂಕೆ ಬರ್ತದೆ ಅಂತ ಬರ್ಕೊಟ್ಬಿಟ್ಟು ಹೋಗೋನೆ. ಆ ಪೇಪರ್ ನನ್ನ ಹತ್ರನೇ ಅದೇ. ಏನೇ ಹೇಳ್ತಾ ಇದೀಯಾ ನನ್ನ ಸೌತಿ? ಕಿತ್ತೋದು ನನ್ನ ಸೌತಿ, ಏನೇ ಹೇಳ್ತಾ ಇದೀಯಾ? ಹಾಂ, ಇರೋದನ್ನೇ ಹೇಳ್ತಾ ಇರೋದು. ನಾವಿಬ್ರು ಮಾವಿನ ಬಗ್ಗೆ ಇನ್ನೇನು ಮಾಡ್ತಾ ಇದ್ರಿ? ಅದೇ ಮಾತಾಡ್ತಾ ಇದ್ದಿದ್ವಾ? ಅಯ್ಯೋ 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 ಅಯ್ಯೋ, ಕಂತ್ರಿ ಮುಂದೆ ಏನೇ ಮಾಡಿದೆ ನನ್ನ ಮಗನ ಮಾಟ ಮಂತ್ರ ಮಾಡಿ ಏನಾನ ಸಾಯಿಸ್ಬಿಟ್ಟೇನೆ. ನನ್ನ ಮಗನ್ನ ಸಾಯಿಸ್ತೇನೆ. ನನ್ನ ಮಗನ್ನ ರಾಮನ್ನ ಮದುವೆ ಮಾಡ್ಕೊಂಡು ಅವನ ಜೊತೆಗೆ ಸುಖವಾಗಿ ಸಂಸಾರ ಮಾಡಬೇಕು ಅಂತ ಇರೋ ನಾನು ರಾಮನ್ ಸಾಯಿಸ್ತೀನ ನಾನು? ನೋಡ್ತಾ ಇರೋ, ಇನ್ನೊಂದು ವರ್ಷ ಆಸ್ತಿ ಎಲ್ಲ ನನಗೆ ಬರ್ತದೆ. ಆವಾಗ ನಿನ್ನ ಮಕ್ಕಳನ್ನ, ನಿನ್ನ ಸೊಸೆಗಳನ್ನ ನಿನ್ನ ಒದ್ದು ಪರಕೆಗೆ ಹಾಕಿ ಹಾಕ್ತೀನಿ. ನೋಡ್ತಾ ಇರು. ಅಯ್ಯೋ 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 ಶಾಂಡಾಳಿ, ಎಲ್ಲೇ ನನ್ನ ಮಗನು? ಎಲ್ಲಿ ನನ್ನ ಮಗನು? ನೀನೇ ಹೇಳ್ದಲ್ಲೇ ಕಾಶಿಗೆ ಹೋಗೋನೆ ಅಂತ. ತಿರ್ಗಾ ನನ್ನೇನು ಪ್ರಶ್ನೆ ಮಾಡ್ತಾ ಇದೆಯಾ? ಎಲ್ಲಿ ನನ್ನ ಮಗನು, ಎಲ್ಲಿ ನನ್ನ ಮಗನು ಅಂತ? ಹಾಂ, ಕಾಶಿಗೆ ಹೋಗೋವಾಗ ಹೇಳ್ಬಿಟ್ಟೆ ಹೋಗಿತ್ತು. ನಾನೇನಾದರೂ 1 ವರ್ಷ ಬರಿಲ್ಲ ಅಂತಂದರೆ ಆ ಆಸ್ತಿ ಎಲ್ಲ ನಿನ್ಕೆ ಬರ್ತದೆ, ಬ್ಯಾಂಕ್ ಆಗಿರೋ ದುಡ್ಡೆಲ್ಲ ನಿನ್ಕೆ ಬರ್ತದೆ, ನೀನು ಆರಾಮಾಗಿರು ಅಂತ ಹೇಳವನೆ. ಇನ್ನೊಂದು ವರ್ಷ ಕಾಯ್ತೀನಿ. ಬರಿಲ್ಲ ಅಂತಂದರೆ ಈ ಆಸ್ತಿ ಎಲ್ಲ ನನಗೆ, ಬ್ಯಾಂಕ್ ಆಗಿರೋ ದುಡ್ಡೆಲ್ಲ ಒಡವೆ ಎಲ್ಲ ನನಗೆ. ನಿನ್ನ ಬೀದಿ ಬಿಕಾರಿ ಮಾಡ್ತೀನಿ, ಒಂದು ತಟ್ಟೆ ಕೊಡ್ತೀನಿ, ಮನೆ ತಿರ್ಕೊಂಡು ತಿನ್ಬೇಕು ನೀನು. ನೋಡ್ತಾ ಇರು. ಅಯ್ಯೋ 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 ಅಯ್ಯೋ, ಏನು ಹೇಳ್ತಾವಳೆ ಇವನು? ನಿಜ ಹೇಳ್ತಾವಳೆ ಸುಳ್ಳು ಹೇಳ್ತಾವಳೆ? ಇಂಥ ಕೆಲಸ ಮಾಡಿಬಿಟ್ಟವಳ ನಮ್ಮ ರಾಮ್ನ. ನಾನು ಅವನು ಒಳ್ಳೆಯವನು ಅಂತ ಅನ್ಕೊಂಡಿದ್ನಿ, ಹೆಂಗ್ಸನ್ ಕಂಡ್ರೆ ಆಗಲ್ಲ ಅಂತ ಅನ್ಕೊಂಡಿದ್ನಿ. ಇದೇನಾಯ್ತಪ್ಪ? ಹಾಂ, ಇದೇನಾಗೋಯ್ತು ಕತೆ? ಪಟೇಲ್ಗ ನೋಡ್ತಾವನು. ಪಟೇಲಪ್ಪ ಅವಳ ಸುದ್ದಿ ಆಮೇಲೆ ನೋಡ್ತೀನಿ. ಫಸ್ಟ್ ನನಗೆ ಬಂದಿರೋ ಕಷ್ಟ ತಿರ್ಸ್ಕೊಂತೀನಿ. ಪಟೇಲಪ್ಪ. ಓ, ಏನಮ್ಮವ್ರೆ, ರಾಮನ್ ಬಂದೇನು ಕಾಶಿಯಿಂದ? ಇಲ್ಲ ಬರಿಲ್ಲ, ನಿಧಾನವಾಗಿ ಬರ್ತಾನೆ, ಬಿಡು. ನನ್ನ ಮಗನು ಇಷ್ಟು ದಿನದಿಂದ ಪಟ್ಟಿದ ಕಷ್ಟನೇ ಸಾಕು, ಆರಾಮಾಗಿ ಎಲ್ಲ ಓಡಾಡ್ಕೊಂಬರ್ಲಿ. ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಲ್ಲ ಪಟೇಲಪ್ಪ. ಆ ಸಹಾಯ ಮಾಡಿದ್ದೆ ಅಂದ್ರೆ 1,000 ರೂಪಾಯಿ ಕಾಸು ಕೊಡ್ತೀನಿ ನಿಂಕ. ಹೌದೇ? ಏನಮ್ಮವ್ರೆ, ಹೇಳ್ರಿ ಮಾಡೋಣ, ಅದಕ್ಕೇನಂತೆ? ಯಾಕೋ ನಮ್ಮ ಮನೆಗ ಈ ಕತ್ಲಾತಾನೆ ಏನೋ ಒಂಥರ ದಿಗ್ಲು, ಯಾರೋ ನಮ್ಮ ಹಿಂದೆ ಓಡಾಡ್ತಾವ್ರೆ ಅಂತ ನಂಗೆ ಅನಿಸ್ತದೆ. ಅದಕ್ಕೆ ನೀನು ಊರೂರು ಸುತ್ತಾಡ್ತೀಯಲ್ಲ, ಯಾರನ ಈ ಮಂತ್ರವಾದಿಗಳು ಗುರ್ತಿರ್ತಾರೆ, ಕರ್ಕೊಂಬ ಹಂಗೆ ಅಂತ. 1,000ಕ್ಕೆಲ್ಲ ಆಗಲ್ಲಲ್ಲ ಮೊರೆ ಈ ಕೆಲಸ. ನಾನೇನೋ ಊರು ತಿರ್ತೀನಿ, ಇಲ್ಲ ಅಂತ ಹೇಳಿಲ್ಲ. 1,000ಕ್ಕೆಲ್ಲ ಈ ಕೆಲಸ ಆಗಲ್ಲೇ. 2,000 ರೂಪಾಯಿ ಕೊಟ್ಬಿಡ್ತೀನಿ ತಗ. ಈ ಸದ್ಯಕ್ಕೆ ನನ್ನ ಕಷ್ಟ ಪರಿಹಾರ ಮಾಡು. ನನ್ನ ಮಗನ ಬಂದ ಮೇಲೆ ಬೇಕಾದ್ರೆ 10,000ನೇ ಇಸ್ಕೊಟ್ಬಿಡ್ತೀನಿ. ಒತ್ತು ಮುಳುಗೋಪಟ್ಟಿಗೆ ನೀನು ಕರ್ಕೊಂಬರ್ಬೇಕು ನೋಡು. ಒತ್ತು ಮುಳುಗೋಪಟ್ಟಿಗೆ ಕರ್ಕೊಂಬರ್ಬೇಕು ಅಂತೀರಾ? ನಾನು ಓಡಾಡಕ್ಕೆ ಏನೋ ನಿಮ್ಗೆ ಹೆಂಗಸ್ರಕ ಬಸ್ಸುಗಳು ಫ್ರೀ ಅವೆ, ನಮ್ಮ ಗಂಡಸ್ರಕ ಬಸ್ಸುಗಳು ಫ್ರೀ ಇರಬೇಕಲ್ಲ. ಈ 2,000ಕ್ಕೆಲ್ಲ ಆಗೋ ಕೆಲಸ ಅಲ್ಲ ಬಿಡಮ್ಮವ್ರೆ. ಯಾವಾಗಾದ್ರೂ ಕರ್ಕೊಂಬರ್ತೀನಿ. ಯಾರನ್ನ ಸಿಕ್ಕಿದ್ರೆ ಕರ್ಕೊಂಬರ್ತೀನಿ. ಇವಾಗ ಅರ್ಜೆಂಟಾಗಿ ಅಂದರೆ ನಂಗೆ ಆಗಲ್ಲ. ಇವಾಗ 2,000 ಕೊಟ್ಟರೆ ಹೆಂಗಾಗ್ತದೆ? ಹಾಂ, ಅಯ್ಯೋ ಏನಪ್ಪ ಈ ಮುಂದೆ ಮಮ್ಮಿಂಗೆ ಹೇಳ್ತಾನೆ. ಸರಿ, 5,000ನೇ ಕೊಟ್ಬಿಡ್ತೀನಿ. ಅವನ್ನ ಕರ್ಕೊಂಬಂದ್ಮೇಲೆ ಕೊಡ್ತೀನಿ. ಮಾತು ತಪ್ಪುಡ್ದು. ಇಲ್ಲ ಮಾತಕ್ಕೆ ತಪ್ಪಲ್ಲ. ಒತ್ತು ಮುಳುಗೋಷ್ಟಲ್ಲೇ ಆ ಮಂತ್ರವಾದಿ ನಮ್ಮ ಮನೆಗಿರ್ಬೇಕು. ಆಯ್ತು, ನಿಮ್ಮ ಕೆಲಸ ಆದಂಗೆ. ಇವಾಗ ಕರ್ಕೊಂಬರ್ತೀನಿ. ಸರಿ ಪಟೇಲಪ್ಪ, 5,000 ರೂಪಾಯಿ ಕೊಡ್ತೀನಿ. ಕೊಡ್ಬೇಕು? ಕೊಡ್ತೀನಪ್ಪ, ದೇವ್ರ ಸತ್ತಿಗೆ ಕೊಡ್ತೀನಿ. ಹೋಗು, ಒತ್ತು ಮುಳುಗೋಷ್ಟಲ್ಲಿ ಕರ್ಕೊಂಬರ್ಬೇಕಪ್ಪ. ಕರ್ಕೊಂಬರ್ತೀನಿ. ಅಲ್ಲ, ಈ ಸುಪನಾಥಿ ಏನು ಹೇಳ್ತಾವಳೆ ಇವಳು ಹೇಳ್ತಾ ಇರೋದಲ್ಲ ನಿಜನಾ? ಹಿಂಗೆಲ್ಲ ಮಾಡವನ ನಮ್ಮ ರಾಮ್ನ? ಇಲ್ಲ ಇವಳೇನೋ ಸುಳ್ಳು ಹೇಳ್ತಾವಳೆ. ನಾನು ನಮ್ಮ ರಾಮನ್ನ ನಂಬುತ್ತೀನಿ. ಅವನಿಗೆ ಯಾಕಂದರೆ ಹೆಂಗಸ್ರನ್ನ ಎಲ್ಲಂದ್ರೆ ಆಗಲ್ಲ. ಇವಳೇನು ಸುಳ್ಳು ಹೇಳ್ತಾವಳೆ ನನ್ನ ಹತ್ರ. ನಾನು ನಂಬಲ್ಲ ಇವಳು ಮಾತನ್ನ. ನಾನು ನಂಬಲ್ಲ ಅಂದರೆ ನಂಬಲ್ಲ. ಅತ್ತೆ, ಅದಾಕ್ಲೆ ಹಂಗೆ ಬಡ್ಕೊಂತ ಇದೆಯಾ? ಅಲ್ಲ ಅತ್ತೆ, ಎಷ್ಟೊಂದು ಸಾರು ಮಾಡಿದ್ನಿ ಎಲ್ಲಿ? ನನ್ನನ್ನು ಕೇಳಿದ್ರೆ ಸುಳ್ಳು ಹೇಳ್ಬೇಡ ಅತ್ತೆ.
ಸುಳ್ಳು ಹೇಳ್ಬೇಡ. ಒಂದು ಬೆಳೆ ಕಾಳಿಲ್ಲ, ಒಂದು ತರಕಾರಿ ಇಲ್ಲ. ಏನು ಮಾಡಿದೆ ಅದನ್ನೆಲ್ಲ? ಸಾರು ಏನು ಮಾಡಿದೆ? ಅನ್ನ ಏನು ಮಾಡಿದೆ? ಏನು ಎಲ್ಲ ತಿನ್ನೋದಕ್ಕೆ ನಾನು ಮನುಷ್ಯಲ ಇಲ್ಲ ರಾಕ್ಷಸ್ಲ? ಏನು ಹಂಗೆ ಕೇಳ್ತಾ ಇದೆಯಾ? ಹಾಂ, ಎಲ್ಲೇ ತಿಕ್ಕಿದ್ಯಾ ಅತ್ತೆ? ಮಾನ್ವ ಕೊಡ್ಬಾ ಮಾನ್ವಾಗೆ. ನೀನು ಮುಚ್ಚಿಕ್ಕಿದ್ಯಾ ಅಂತ ನನಗೆ ಗೊತ್ತು. ಕೊಡ್ಬಾತ್ತೆ. ಏಯ್, ತಲೆಗಿಲ್ಲ ಕೆಟ್ಟದ ಹೆಂಗೆ ನಿಂಕ? ನಾನೇಕೆ ಮುಚ್ಚಿಕ್ಲಿ? ಮತ್ತೆ ಅಷ್ಟೊಂದು ಸಾರು ಅಷ್ಟೊಂದು ಅನ್ನ ಏನಾಯ್ತು? ಹಾಂ, ಇವಾಗ ಒಂದು ತುತ್ತು ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಏನೋ ಅರ್ಧ ತಪ್ಪಲೆ ಸಾರಿಲ್ಲ, ಒಂದು ಬೆಳೆ ಕಾಳಿಲ್ಲ, ಒಂದು ತರಕಾರಿ ಇಲ್ಲ. ಎಲ್ಲಿ ಮುಚ್ಚಿಕ್ಕಿದ್ಯಾ ಅತ್ತೆ ನೀನು? ನಾನು ಮುಚ್ಚಿಕ್ಕಿಲ್ಲ. ಇನ್ಯಾರತ್ತೆ? ಗುಂಡತ್ತೆ ಅಲ್ಲಿ ಚೈತನ್ಯ ತವೆ ಅವಳೆ. ನಾನು ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆಗೆ ಸರ್ಬಾರ ಮಾಡ್ತಾ ಇದ್ದಾಳೆ ನೀನು ಕಷ್ಟಪಟ್ಟು. ನಾನು ಒಲೆಗೆ ಅಡುಗೆ ಮಾಡಿದ್ದೀನಿ, ಅದನ್ನ ನೀನು ಮುಚ್ಚಿಕ್ಕಿದ್ಯಲ್ಲ. ಎಷ್ಟು ಮಾತ್ರ ಇರಬೇಕು? ಹಾಂ, ಲೈ ಬಿಡೋಣಂತೀಯೇ ಬಿಡು. ನೋಡು, ಮಾನವಾಗ ಅನ್ನ ಸಾರು ಎತ್ಕೊಂಬಂದು ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಲ್ಲ. ನನ್ನ ಮೇಲೆ ಸುಳ್ಳು ಹೇಳ್ತೀಯಾ? ನನ್ನ ಮೇಲೆ ಸುಳ್ಳು ಹೇಳ್ತೀಯಾ? ನನ್ನೇ ಹೊಡಿಯಷ್ಟೇ ಇರೋ ಬಂದ್ಬಿಟ್ಟದೇನೆ ಮುದುಕಿ ನಿಂಕ. ಬಿಡ ಕೈನಾ? ನನ್ನೇ ಹೊಡಿತೀಯಾ? ಹಾಂ, ನನ್ನೇ ಹೊಡಿತೀಯಾ? ಬಿಡು. ಬಿಡ್ಬೇಕ ನೀನು? ಬಿಡ್ತೀನಿ. ಐ ಜಿಂತಾಕ ಚಿತಾಚಿತ ಜಿಂತಾಕಟ ಜಿಂತಾಕ ಚಿತಾಚಿತ ಜಿಂತಾಕಟ ಜಿಂತಾಕ ಚಿತಾಚಿತ ಜಿಂತಾಕಟ. ಹಾಕು ಆಕೆ ಲೇ, ಇನ್ನೂ ಒಂದು ಆಕೆ. ಅಯ್ಯೋ, ಯಾರನ್ನ ಕಾಪಾಡ್ರಪ್ಪ, ಯಾರನ್ನ ಕಾಪಾಡುವ. ಅತ್ತೆಯನ್ನು ಮರ್ಯಾದೆ ಇಲ್ದಿರೋ ಹೊಡಿತಾವಳೆ. ಮರ್ಯಾದೆ ಕೊಡ್ತಾರ, ಮರ್ಯಾದೆ. ನನ್ನ ಹೆಂಡ್ರು ಒಂದು ಮಾತನ್ಲಿ ಒಂದು ಮಾತು ಅಂದಿರ್ಲಿ. ನೀನು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿದ್ಲಲ್ಲ, ಹಾಂ, ನನ್ನ ಹೆಂಡ್ರನ್ನ ಅನ್ಬಾರ್ದು ಮಾತುಗಳಂತ ಇದ್ದೆ. ಇವಾಗ ನೋಡಿ ನಿಮ್ಮ ಅಣ್ಣ ಮಗಳು ನಿನ್ನೆ ಹಿಡ್ಕೊಂಡು ಜಾಡ್ತಾಳೆ. ಲೇ, ಜಾಡ್ಸು. ಅನ್ನ ಎಲ್ಲ ಮುಚ್ಚಿಕ್ಕಿತಾಳೆ. ಯಾವಾಗ ಹಂಗೆ ಮುಚ್ಚಿಕ್ಕಿತಾಳೆ. ಈಸ್ಗಳೇ ನೋಡುವ, ಮಾನವಾಗ ಅನ್ನ ಸಾರು ಎಲ್ಲಿಕ್ಕಿದ್ಯಾ ಕೊಟ್ಟೆ ಸರಿ. ಲೇ, ಆಚೆ ಇನ್ನೊಂದು ಯಾವಾಗ ಬಾಯ್ ಬಿಡ್ತಾಳೆ. ಅಯ್ಯೋ, ಹೋಯ್ತಪ್ಪ ನಡುವು. ಚಿಕ್ಕವನೇ ನಿಮ್ಮ ಅಮ್ಮನ ಅವಳು ಯಾವಳ ಹೋಯ್ತಾ ಇದ್ರೆ ನೋಡ್ಕೊಂಡಿದ್ಯಲ್ಲ. ಇದೇನೇ ನಿಮ್ಮ ಅಮ್ಮನ ಮೇಲಿರೋ ಪ್ರೀತಿ ನಿಂಕ? ನಮ್ಮ ಅಮ್ಮನ ಯಾವತ್ತ ಸತ್ತೋದ್ ನನ್ನ ಪಾರ್ಕ. ನನ್ನ ಹೆಂಡ್ರ ಮೂಗಸುವಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ಲಿ ಇವತ್ತು ನೋಟ. ಲೇ, ಆಚೆ ಇನ್ನೊಂದು ಅನ್ನ ಸಾರು ಎಲ್ಲಿಕ್ಕಿದೆ ಹೇಳು. ಅಲ್ಲಿ ರೂಮಾಗ ಮಂಚಿದ್ಗಳು ಇಕ್ಕಿದ್ದೀನಿ ನೋಡ್ತೇನೆ. ಲೇ ಸರೋಜಿ, ನೋಡ, ನೀನು ನಿನ್ನ ಮಗಳು ನನ್ನ ಹೆಂಡ್ರನ್ನ ಅನ್ಬಾರ್ದು ಮಾತುಗಳೆಲ್ಲ ಅಂದ್ರಲ್ಲ. ಇವಾಗ ಅನ್ಬೋಕ್ಸ್ರಿ ಇವಾಗ. ಲೇ, ಒಂದು ನಿಮಿಷ ನಿಮ್ಮ ಅಮ್ಮನ ನನ್ನ ಜೊತೆ ಇಟ್ಕೊಳಲ್ಲ. ನನ್ನ ಮನೆಗೆ ಇಟ್ಕೊಳಲ್ಲ ಅಂದ್ರೆ ಇಟ್ಕೊಳಲ್ಲ. ಇವಳು ನಮ್ಮ ಮನೆಗೆ ಬರೇ ಕೂತು. ಲೇ, ಬಿಡ ಅವಳನ್ನ. ಯಾಕೆ ಬರ್ಕೂಡ್ದು? ನಮ್ಮ ಮನೆಗೆ ಬಟ್ಟೆ ಬರೆಯಲ್ಲ, ಎತ್ತಿ ಆಚೆ ಬಿಸಾಕ್ತೀನಿ. ಹೋಗು. ಲೇ, ಬಿಡ. ಯಾಕೆ ಅಕ್ಕ? ನೋಡಕ್ಕ ಅಕ್ಕ. ಲೇ ಸರೋಜಿ, ಏನತ್ತೆ ಸರೋಜಿ ಅಂತ ಹಂಗ್ ಬಡ್ಕೊಂತ ಇದ್ಯಾ? ನಿನ್ ತಂಗಿ ಮಾಡೋ ಅಲ್ಕ ಕೆಲಸ ನಿನ್ ತೆಗಿಯಲ್ಲ, ಕಣ್ಣು ಕಾಣಿಸಲ್ಲ. ಏನೇ ಮಾಡಿದ್ಲು? ಅಲ್ಲತ್ತೆ, ಬೆಳಗ್ಗೆನೆ ಒಲೆಯಾಗ ಕಷ್ಟಪಟ್ಟು ಅಡಿಗೆ ಮಾಡಿ ಎತ್ಕೊಂಬಂದ ಒಳಗಿಕ್ಕಿದ್ರೆ ಅನ್ನ ಸಾರು ಎಲ್ಲ ಕಾಳೆ ತೋಡ್ಕೊಂಡೋಗಿ ಮುಚ್ಚಿಕೊಳ್ಳಲ್ಲ ಅತ್ತೆ. ಏನತ್ತೆ ಮಾಡ್ಬೇಕು? ಏಯ್, ಬಾಯ್ ಮುಚ್ಚು. ಏನ್ ಮಾತ್ರ ಮಾತಾಡ್ತಾ ಇದೆಯಾ? ಕಪಾಲಕ್ಕೆ ಹೊಡ್ತೀನಿ ನೋಡ್ಕ. ಮುಂದಡಮ್ಮ ಮುಚ್ಚಿಕೊಳ್ಳಂತ ಮಂಚದ ಕೆಳಗ. ಯಾರೋ ಹೇಳಿದ್ದು ನಿಂಕ? ಬಾಯ್ ಮುಚ್ಕೊಂಡಿರಾ? ನಮ್ಮಮ್ಮನೆ ಹೇಳಿದ್ದು ಮಂಚದ ಕೆಳಗೆ ಇಕ್ಕಿದ್ದೀನಿ ಅಂತ. ಅವಳು ಎತ್ತದ್ಕಿದ್ಲು ಸರಿಯಾಗಿ, ಅವಾಗ ಬಾಯ್ ಬಿಟ್ಲು. ನೋಡ್ದೇನತ್ತೆ ಎಂತೆಂತ ಕೆಲಸ ಮಾಡ್ತಾಳೆ. ಅಂಬುಜಿ, ಯಾಕೆ ಮುಂತಿನೂ ಕೆಲಸ ಮಾಡೋದು ನೀನು? ಮನ ಮರ್ಯಾದೆ ಇಲ್ಲೇನ ನಿಂಕ? ಅವಳು ಕೊಡಲ್ಲ ಕೋತಿರ್ಗ ಎಲ್ಲ ಅಕ್ಕನ್ ತಿಂದಾಕ್ತಾರೆ ಅಮ್ಮನ ಮಗಳು. ಅದಕ್ಕೆ ನಂಕನಿಕ ಎತ್ತಿಕೊಂಡಿದ್ ನಾನು. ಬಾಯಿ ಮುಚ್ಚಬೇಕು. ನೆಗಿಯಲ್ಲ ಎಲ್ಲಾರು ನೋಡಿ. ಯಾಕ್ರೆ ಈ ಪಾಠಗಳು ಬೀಳ್ತಾ ಇದ್ದೀರಲ್ಲೇ? ನೋಡಮ್ಮ, ಅಮ್ಮನ ಈ ಮನೆಗೆ ಇರಂಗಿಲ್ಲ. ಅಮ್ಮನ ಪಾಠ ಅಮ್ಮನೆಲ್ಲ ಹೋಗಿ ಬದುಕೊಂಡ್ಲಿ. ಸುಮ್ಮನೆ ಅಮ್ಮನ ಹತ್ರ ನಾನು ಯಾಕಾಗಲ್ಲ. ಅಯ್ಯೋ, ಇದೊಳ್ಳೆ ಚೆನ್ನಾಗತ್ತಲ್ಲ. ಅವಳ ಮನೆ ಯಜಮಾನಿ, ಅವಳನ್ನೆಲ್ಲಕ್ಕೆ ಕಳಿಸ್ಬೇಕು. ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲೇ. ಅಡುಗೆ ಮನೆ ಬೀಗ ಹಾಕಂತೀನಿ. ಯಜಮಾನಿ ತಾನೇ, ಎಲ್ಲರೂ ಒಂದು ಮಡ್ಕಾಗ ಬಿದ್ದಿಲ್ಲ. ಅಡುಗೆ ಮನೆ ಬೀಗ ಹಾಕಂತೀನಿ ನಾನು. ಯಾಕೆ ಅಂಬೂಜಿ ಕೆಲಸ ಮಾಡ್ತೀಯ? ನೋಡ, ನಾನು ನಿಮ್ಮ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಆ ಸಾವಿತ್ರಿ ಮನೆಗಿದ್ರೇ ಮನೆಗೊಂದು ಕಳೆ, ಇಲ್ಲ ಅಂತಂದರೆ ಇದು ಇವತ್ತು ಭೂಮಿ ಹಾಕೋಗ್ಬಿಡ್ತದೆ. ಹೂನೇ, ಎಂತ ಮಾತಾಡ್ತೀಯಕ್ಕ? ಅವಳೊಬ್ಬಳು ದೊಡ್ಡ ಬಿಕಾರಿ, ಅವಳು ಈ ಮನೆಗಿದ್ರೆ ಕಳೆ ಅಂತ ಹೇಳ್ತೀಯಕ್ಕೋ. ಹಾಕ್ಬಂದಳಮ್ಮ ಏನೇನು ತಗೊಂಡು ಸರಿಯಾಗಿ. ನನ್ನ ಹೆಂಡ್ರು ನಮ್ಮ ಅಮ್ಮನ ಹತ್ರ ಬರಲ್ಲ ಈ ಮನೆಗ. ಲೇ, ಹೋಗಲೇ. ನೀನೆಂಟ್ರು ಮನೆಗೆ ಬಾ ಅಂತ ತಾಂಬೂಲ ಹಿಡ್ಕೊಂಡು ಯಾರು ಕೂಗ್ತಾ ಇಲ್ಲ. ಅವಳು ನಮ್ಮ ಅಣ್ಣನ ಮಗಳು. ಒಂದು ಮಾತಂತಾಳೆ, ತಿಕ್ಕೂಡಾಕಂತಾಳೆ. ನೀನೆಂಟ್ರನ್ನೇ ನನಗೆ ಕೂಗ್ತಾ ಇಲ್ಲ. ಹೋಗಲೇ. ದೂರಾಂಕರ ನಿಂಕಿನ್ನ ಎಂತ ಗತಿ ಬರ್ತದೆ ನೋಡ್ತಾ ಇರು. ನೋಡ್ತಾ ಗುಂದಳಮ್ಮ ಹೆಂಗ್ ಮಾತಾಡ್ತಾಳೆ. ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ಕೊಂತಾರೆ ಬಿಡಪ್ಪ. ಅಷ್ಟೇ ಅನ್ಭೋಗಿಸ್ಕೊಂತಾಳೆ ಬಿಡು. ಅಮ್ಮನ 5,000 ಕೊಡ್ತೀನಿ ಅಂದ್ಲ. ಈಗ ಮಾಟ ಮಂತ್ರಗಳು ಮಾಡೋರು ಯಾರು ನಂಗೆ ತಿಳಿದೆ. ಏನಪ್ಪ ಮಾಡೋದು? ಕೃಷ್ಣಪ್ಪನ ಬತ್ತ ಅಂತೇಳಿ ಕೃಷ್ಣಪ್ಪನ ಕೇಳಿ ಅಂತೇಳಿದ್ರೆ, ಕೃಷ್ಣಪ್ಪ ಪಳ್ಳಪ್ಪನ ಕೂದವನ ಜಯಮ್ಮನ ಮನೆ ಹತ್ರ ಕೂತ್ಕೊಂಡಿರೋದು ನೋಡಿದ್ನೇನ. ಅದಕ್ಕೇನ ಅವನ ಗಟ್ಟ ನಾನು ಗಟ್ಟ ನೋಡಬೇಕು ಅಂತೇಳಿ. ಏನಪ್ಪ ಪಡೇಳಪ್ಪ ಸಮಾಚಾರ? ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತಪ್ಪ. ನಾವಿರೋದೇ ಉಪಕಾರ ಮಾಡಕ್ಕ. ಹೇಳಪ್ಪ, ಯಾರನ್ನ ಈ ಮಾಟ ಮಂತ್ರ ಮಾಡೋದು ತಿಳಿದೇನಪ್ಪ ನಿಂಕ? ನಮ್ಗೆ ಬೇಕಾದವ್ರ ಮನೆಗೆ ಏನೋ ಓಡಾಡ್ದಂಗೆ ಅನ್ಸದಂತೆ. ಅದಕ್ಕೆ ಕಾಸು ಎಸ್ಬೋದ್ಯಾ? ಅವ್ರೇನೋ ಒಂದು 5,000 ಕೊಡ್ಬೋದೇನೋ. 5,000ನೇ? ಓಹೋ, ನೋಡಪ್ಪ, ಮಾಟ ಮಂತ್ರ ಮಾಡೋದಾಗೆ ನಾನು ಎತ್ತಿದ್ಗೈ. ನಮ್ಮೂರಾಗ ಯಾರ್ಕನ ಚಳಿ ಜ್ವರ ಬಂದರೆ ಅವ್ರಿಗೆ ಚಳಿ ಜ್ವರ ಬಿಡಿಸೋದ್ರೆ ನಾನು.
ನನಗೆ ಕರ್ಕೊಂಡೋಗು, ಅದೇನದ ಏನೋ ಎಲ್ಲ ಎಳ್ದು ಈಸ್ಗಾಗ್ತೀನಿ, ಸರಿನಾ? ಹೌದೇ, ಯಾರು ಅನ್ಕೊಂಡ ಇಲ್ಲಿ? ನಾವು ಅನ್ಕೊಂಡಂಗೆಲ್ಲ ತೋರಿಸ್ಕೊಳ್ಳಲ್ಲಪ್ಪ. ಹ್ಞೂ, ಒಳಗೆ ಹೋಗಿ ಅವ್ರಿಗೆ ಚಳಿ ಜನ ಬಿಡಿಸ್ಬಿಟ್ಟು ಬಂದ್ಬಿಡ್ತೀರಿ ಅಷ್ಟೇ. ಕರ್ಕೊಂಡೋಗಿ ನನ್ನನ್ನು ಒಳ್ಳೇದು ಮಾಡ್ತಿದ್ದಾನೆ. ಅಯ್ಯ, ನಾನು ನಂಬು, ಕರ್ಕೊಂಡೋಗುವ. ಹ್ಞೂ ಸರಿರಪ್ಪ, ಒಂದು 10 ನಿಂಬೆಹಣ್ಣು ತಗೊಂತೀನಿ. ತಗ ಎಲ್ಲ ಮಂತಿಸ್ತೀನಿ. ಹ್ಞೂ, ಇವತ್ತು 5,000 ಬಂತು. ಹ್ಞೂ, ಬಳಿ